ಸೊ ವೆಲ್ಕಮ್ ಫ್ರೆಂಡ್ಸ್, ಎಲ್ರಿಗೂ ಇನ್ನೊಂದು ವೀಡಿಯೋಗೆ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಒಂದು ಇನ್ಫಾರ್ಮೇಷನ್ ಕೊಡೋದಕ್ಕೆ ಅಂತ ಬಂದಿದ್ದೀನಿ. ಸುಮಾರು ಜನಕ್ಕೆ ಈ ವಿಷಯ ಗೊತ್ತಿರುತ್ತೆ, ಸ್ವಲ್ಪ ಜನಕ್ಕೆ ವಿಷಯ ಗೊತ್ತಿರೋದಿಲ್ಲ. ಓಕೆನಾ, ನಾನು ಯೂಸ್ ಮಾಡೋಕ್ಕೆ ನನಗೂ ಗೊತ್ತಿರಲಿಲ್ಲ. ನಮ್ಮ ಫ್ರೆಂಡ್ ಒಬ್ಬರು ವಿಕ್ರಮ್ ಒಬ್ಬರು ಹೇಳ್ಕೊಟ್ರು ನನಗೂ. ಸೊ ನಾನು ತಿಳ್ಕೊಂಡು ನಾನು ನಿಮ್ಮ ಹತ್ರ ಶೇರ್ ಮಾಡೋದಕ್ಕೆ ಬಂದಿದ್ದೀನಿ. ಒಂದು ಜಸ್ಟು ಸಿಂಪಲ್ ವಿಷಯ ಅಂತ ಅನ್ಕೋಬೋದು ನೀವು, ಬಟ್ ಆಲ್ರೆಡಿ ನಿಮಗೂ ಗೊತ್ತಿದ್ರೂ ಕೂಡ ಗೊತ್ತಿರ್ಬೋದು. ಗೊತ್ತಿದ್ರೆ ನನಗೆ ಆಲ್ರೆಡಿ ಗೊತ್ತಿದ್ದು ಗುರು ಅಂತ ಕಮೆಂಟಲ್ಲಿ ತಿಳಿಸಿ. ಗೊತ್ತಿಲ್ಲ ಅಂತ ಅಂದರೆ, ಸೊ ನಿಮ್ಗೇನಾದರೂ ಗೊತ್ತಿಲ್ಲ ಇದೆ, ಫಸ್ಟ್ ಟೈಮ್ ನೀವು ಕೇಳ್ತಾ ಇದ್ದೀರಾ ಅನ್ನೋದಾದರೆ ಒಂದು ಲೈಕ್ ಮಾಡಿಬಿಡಿ ವಿಡಿಯೋಗೆ. ಓಕೆನಾ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ವಿಡಿಯೋ ಇನ್ಫಾರ್ಮೇಷನು ಇಷ್ಟ ಆಯಿತು ಅಂತ ಅಂದರೆ ವಿಷಯ ಏನಂದರೆ, ಸಡನ್ನಾಗಿ ಒಂದು ಎಮರ್ಜೆನ್ಸಿಯಾಗಿ ನಿಮ್ಗೆ ಏನೋ ಒಂದು ಪ್ರಿಂಟೌಟ್ ಬೇಕು. ಸೊ ಪ್ರಿಂಟೌಟ್ ಬೇಕು ಅಂದರೆ ನೀವು ಏನು ಮಾಡ್ತೀರಾ? ನಾನು ಈ ವಿಷಯನ ತುಂಬ ಜನ ಫ್ರೆಂಡ್ಸ್ಗೆ ಕೇಳಿದೆ, ಯಾರಿಗೂ ಕೂಡ ವಿಷಯ ಗೊತ್ತಿಲ್ಲ. ಎಲ್ಲರೂ ಕೂಡ ನಮ್ಮ ಫ್ರೆಂಡ್ಸ್ಗೆ ಫೋನ್ ಮಾಡ್ತೀನಿ, ಅವರು ಯಾರು ಪ್ರಿಂಟರ್ ಇದೆಯೋ ಅವ್ರ ಮನೇಲಿ ಹುಡ್ಕೊಂಡು ಹೋಗಿ ಪ್ರಿಂಟೌಟ್ನ ತೊಗೊಂಬರ್ತೀನಿ ಅಂತ ತುಂಬ ಏನೇನೋ ಆನ್ಸರ್ಸ್ನ ಕೊಟ್ಟರು, ಬಟ್ ಯಾರು ಕೂಡ ಈ ಅಪ್ಲಿಕೇಶನ್ ಬಗ್ಗೆ ಹೇಳಿಲ್ಲ. ಸೊ ಹೀಗೆ ಎಕ್ಸಾಮ್ ಬರೆಯೋದಕ್ಕೆ ಹೋದಾಗ ಹಾಲ್ ಟಿಕೆಟ್ನ ಪ್ರಿಂಟೌಟ್ ತೊಗೊಂಡಿರ್ಲಿಲ್ವಂತೆ. ಎಮರ್ಜೆನ್ಸಿಗೆ ಬೇಕು ಅಂತ ಬೆಳಿಗ್ಗೆ 6 ಗಂಟೆಗೆ ಹೋಗಿದ್ದೆ. 6 ಗಂಟೆಗೆ ಅಲ್ಲಿ ಎಲ್ಲೂ ಕೂಡ ಏನು ಪ್ರಿಂಟೌಟ್ ಶಾಪ್ ಎಲ್ಲೂ ತೆಗ್ದಿಲ್ಲ, ಜೆರಾಕ್ಸ್ ಅಂಗಡಿನೂ ಕೂಡ ತೆಗ್ದಿಲ್ಲ. ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು ಗೊತ್ತಿಲ್ಲದೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಯಾರೋ ಒಬ್ಬರು ಹೇಳಿದ್ರಂತೆ, ಈ ಥರ ಆರ್ಡ್ರ್ ಮಾಡಿ ಬ್ರೋ ತಂದು ಕೊಡ್ತಾರೆ 5 ನಿಮಿಷದಲ್ಲಿ ಅಂತ. ಸೊ ಓಕೆನಾ, ಆ ಥರ ಅವ್ರಿಗೂ ಗೊತ್ತಾಗಿರೋದು. ಅದನ್ನು ಅವ್ರು ಬಂದು ನನ್ನ ಹತ್ರ ಹೇಳಿದ್ರು, ನೀನು ಹೇಳೋ, ನನಗೆ ಯಾರಿಗೂ ವಿಷಯನೇ ಗೊತ್ತಿಲ್ಲ ಕಣೋ, ಯಾರಿಗಾದ್ರೂ ಯೂಸ್ ಆದರೂ ಆಗ್ಬೋದು, ಇಂಥ ಎಮರ್ಜೆನ್ಸಿ ಟೈಮಲ್ಲಿ ಯಾರಿಗಾದ್ರೂ ಯೂಸ್ ಆಗುತ್ತೆ, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡು ಅಂತ ಅವ್ರು ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ. ನನಗೂ ಇಷ್ಟ ಆಯಿತು, ಬಟ್ ಒಂದು ಒಳ್ಳೆ ಇನ್ಫಾರ್ಮೇಷನ್ ಅಂತಲೂ ಅನಿಸ್ತು. ನಾನು ತುಂಬ ಜನನ ಕೇಳ್ಕೊಂಬಂದೆ, ಯಾರು ಕೂಡ ಹೇಳಿಲ್ಲ, ಈ ಆನ್ಸರ್ನ ಹೇಳಿಲ್ಲ. ಸೊ ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಅನ್ಕೋತೀನಿ. ತುಂಬ ಜನಕ್ಕೆ ಗೊತ್ತಿರುತ್ತೆ ಅಪ್ಲಿಕೇಶನ್ ಯೂಸ್ ಮಾಡೋರಿಗೆ, ಬಟ್ ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ. ಅವ್ರಿಗೆ ವಿಡಿಯೋನ ಶೇರ್ ಮಾಡಿ, ಯಾವ ಥರ ಯೂಸ್ ಆಗುತ್ತೆ ಅಂತ ನೀವು ಕೂಡ ತಿಳ್ಕೊಳ್ಳಿ. ಇದರಲ್ಲಿ ಬರೀ ಪ್ರಿಂಟೌಟು ಅಷ್ಟೇ ಅಲ್ಲ, ಕಲರ್ ಪ್ರಿಂಟ್ ತೊಗೋಬೋದು, ವೈಟ್ ಆ್ಯಂಡ್ ಬ್ಲ್ಯಾಕ್ ಕೂಡ ತೊಗೋಬೋದು, ಮತ್ತು ಫೋಟೋ ಕೂಡ ತೊಗೋಬೋದು, ಫೋಟೋ ಪ್ರಿಂಟೌಟ್ ಕೂಡ ತೊಗೋಬೋದು. ಅದು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋದಕ್ಕೆ ಹೋಗಿರ್ತೀರಾ, ನಿಮಗೆ ಸಡನ್ನಾಗಿ ಫೋಟೋ ಬೇಕು ಅಂತ ಹೇಳ್ತಾರೆ, ಫೋಟೋ ನಿಮ್ಮ ಹತ್ರ ಇರೋದಿಲ್ಲ, ಫೋಟೋಶಾಪ್ ಎಲ್ಲಿ ಹುಡ್ಕೊಂಡು ಹೋಗ್ಲಿ ಇವರು ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರಾ. ಸೊ ಅಂಥ ಟೈಮಲ್ಲಿ ನಿಮ್ಮ ಹತ್ರ ಒಂದು ಸಾಫ್ಟ್ ಕಾಪಿ ಅಂತೂ ಇದ್ದೇ ಇರುತ್ತೆ, ಅದನ್ನು ನೀವು ಅಪ್ಲೋಡ್ ಮಾಡಿದ್ರೆ ವಿತಿನ್ 5 ಮಿನಿಟ್ಸಲ್ಲಿ ನಿಮಗೆ ಫೋಟೋ ಕೂಡ ತಂದುಕೊಡ್ತಾರೆ. ಸೊ ಆ ಥರ ಅಪ್ಲಿಕೇಶನ್ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇರೋದು. ಖಂಡಿತ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ, ಇನ್ಫಾರ್ಮೇಟಿವ್ ಕೂಡ ಆಗಿರುತ್ತೆ. ಎಲ್ಲರೂ ಕೂಡ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಕೂಡ ಶೇರ್ ಮಾಡಿ. ಯಾವ ಅಪ್ಲಿಕೇಶನ್ ಅಂದರೆ ಬ್ಲಿಂಕಿಟ್ ಗುರು. ಬ್ಲಿಂಕಿಟಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ, ಬ್ಲಿಂಕಿಟ್ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಬರೀ ಗ್ರೋಸರೀಸ್ ಮತ್ತು ಬೇರೆ ಬೇರೆ ಐಟಮ್ಸ್ ಎಲ್ಲನೂ ಡೆಲಿವರಿ ಕೊಡ್ತಾರೆ ಅಂತ ನಿಮ್ಗೆ ಗೊತ್ತು. ಹಾಗೆ ನೀವು ಪಕ್ಕದಲ್ಲಿ ಸ್ಲೈಡ್ ಮಾಡಿದ್ರೆ ನಿಮಗೆ ಪ್ರಿಂಟ್ ಅಂತ ಆಪ್ಷನ್ ಕೂಡ ಬರುತ್ತೆ. ಸೊ ಅದನ್ನು ನೀವು ಅಲ್ಲಿವರೆಗೂ ಯಾರು ಹೋಗಿರೋಲ್ಲ, ನೋಡಿರೋದಿಲ್ಲ. ಯಾರೋ ಒಬ್ಬರು ನೋಡಿರ್ತೀರಾ, ಬಟ್ ನೋಡಿದರೆ ನೀವು ತಿಳ್ಕೊಂಡಿರ್ತೀರ, ಬೇರೆಯವ್ರಿಗೂ ಹೇಳ್ಕೊಟ್ಟಿರೋದಿಲ್ಲ. ಸೊ ತುಂಬ ಜನಕ್ಕೆ ನಾನು ಕೇಳ್ಕೊಂಬಂದಾಗ ಯಾರು ಕೂಡ ನಂಬಲಿಲ್ಲ, ಬ್ಲಿಂಕಿಟಲ್ಲಿ ಪ್ರಿಂಟ್ ತೊಗೋಬೋದಾ ಗುರು ಅಂತ ಕೇಳೋರೆ. ನನಗೂ ಯೂಸ್ ಆಗುತ್ತೆ ಗುರು, ತುಂಬಾ ಯೂಸ್ ಆಗುತ್ತೆ ಅಪ್ಲಿಕೇಶನ್. ನೀವು ಬರೀ ಬ್ಲಿಂಕಿಟ್ನ ಡೌನ್ಲೋಡ್ ಮಾಡಿಕೊಂಡು ಕೆಳಗಡೆ ಆಪ್ಷನ್ಸ್ ಇರ್ತೈತೆ, ಅಲ್ಲಿ ನಿಮಗೆ ತೋರಿಸ್ತೀನಿ, ಅಪ್ಲಿಕೇಶನ್ ಓಪನ್ ಮಾಡಿ ತೋರಿಸ್ತೀನಿ. ಪ್ರಿಂಟ್ ಅಂತ ಇರುತ್ತೆ. ಸೊ ಪ್ರಿಂಟಲ್ಲಿ ಹೋಗ್ಬಿಟ್ಟು ನೀವು ಡಾಕ್ಯುಮೆಂಟ್ ಕೇಳುತ್ತೆ ಅಥವಾ ಫೋಟೋ ಕೇಳುತ್ತೆ, ಯಾವುದಾದ್ರೂ ಒಂದು ನಿಮ್ಮ ಹತ್ರ ಇದೆ, ಕಲರ್ ಪ್ರಿಂಟ್ ಏನೋ ತೊಗೋಬೇಕು ಅಂತ ಅಂದರೆ ಕಲರ್ ಪ್ರಿಂಟ್ ಅಲ್ಲೇ ಆಪ್ಷನ್ ಇರುತ್ತೆ. ಸೊ ಇನ್ನು ದುಡ್ಡಿನ ವಿಚಾರಕ್ಕೆ ಬಂದರೆ, ಒಂದು ಸೈಡ್ ಪ್ರಿಂಟ್ಗೆ 3 ರೂಪೀಸ್ ತೊಗೋತಾರೆ, ಮತ್ತು ಕಲರ್ ಪ್ರಿಂಟ್ ಆದರೆ 10 ರೂಪೀಸ್ ತೊಗೋತಾರೆ ಒಂದು ಪೇಪರ್ಗೆ. ಸೊ ಎಮರ್ಜೆನ್ಸಿಗೆ ಖಂಡಿತ ಯೂಸ್ ಆಗುತ್ತೆ. ನಮ್ಮ ಸರ್ ಒಬ್ಬರು ಕೇಳಿದೆ, ಅವರು ನಾನು ಬೇರೆ ಊರಿಗೆ ಹೋಗಿ ತೊಗೊಂಬಂದೆ ಕೊಡೋ ಪ್ರಿಂಟು, ಈ ಅಪ್ಲಿಕೇಶನ್ ಬಗ್ಗೆ ಗೊತ್ತಿಲ್ಲ ನನಗೆ ಅಂತ ಫೀಲ್ ಆದರು. ಸೊ ಅದಕ್ಕೋಸ್ಕರನೇ ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ, ತಿಳ್ಕೊಳ್ಳಿ, ಇರೋ ವಿಷಯನ ತಿಳ್ಕೊಳ್ಳಿ. ಸೊ ನಿಮಗೆ ಯೂಸ್ ಆಗಲಿಲ್ಲ ಅಂದರೂ ಬೇರೆಯವರು ಕೂಡ ಯೂಸ್ ಆದರೂ ಆಗ್ಬೋದು. ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ. ಬ್ಲಿಂಕಿಟಲ್ಲಿ ಪ್ರಿಂಟ್ ಆಪ್ಷನ್ ಇದೆ, ಓಕೆನಾ, ಪ್ರಿಂಟೌಟ್ ತೊಗೊಳ್ಳೋ ಆಪ್ಷನ್ ಇದೆ. ಜಸ್ಟ್ ಒಂದು ನಿಮ್ಮ ಲೊಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಬೇಗ ಬರುತ್ತೆ ಅಂತ. ನಾನು ನನ್ನ ತಂಗಿ ಸಡನ್ನಾಗಿ ಒಂದು 8-9 ಗಂಟೆ ಟೈಮಲ್ಲಿ ಪ್ರಿಂಟೌಟ್ ಬೇಕಾಗುತ್ತೆ ಒಂದು ಪ್ರಾಜೆಕ್ಟ್ ಮಾಡೋದಕ್ಕೆ, ನಮ್ಮ ಏರಿಯಲ್ಲಿ ಯಾವುದೋ ಅಂಗಡಿ ತೆಗ್ದಿಲ್ಲ ಅಂತ ಹೇಳಿದ್ಲು. ಸೊ ನಾನು ಅದಕ್ಕೆ ಟ್ರೈ ಮಾಡೋಣ, ಈಗ ನನಗೊಂದು ವೀಡಿಯೋ ಬೇಕು, ವೀಡಿಯೋನೂ ಆಗುತ್ತೆ, ನಿಮಗೆ ಪ್ರಿಂಟೌಟ್ ಸಿಗ್ದಂಗೆ ಆಗುತ್ತೆ, ಟ್ರೈ ಮಾಡೋಣ, ನಾನು ಅಪ್ಲೋಡ್ ಒಂದು ಫೋಟೋ ಕಳಿಸು, ನಿಮಗೆ ಯಾವ್ದು ಬೇಕೋ ಅದನ್ನು ನಾನು ಪ್ರಿಂಟ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಅವರು ಕೂಡ ಫೋಟೋನ ಕಳಿಸಿದ್ರು. ನೆಕ್ಸ್ಟು ನಾನು ಅದನ್ನು ಆರ್ಡ್ರ್ ಮಾಡಿ ಯಾವ ಥರ ಏನೆಲ್ಲ ಆಯಿತು, ಎಷ್ಟು ಬೇಗ ತಂದುಕೊಟ್ರು, ಯಾವ ಥರ ಎಷ್ಟು ಸೇಫಾಗಿ ತಂದುಕೊಟ್ರು, ಅದ್ರ ಬಗ್ಗೆ ಕೂಡ ಇವತ್ತು ಮಾತಾಡೋಣ. 44 ರೂಪಾಯಿ. ಸೊ ಅಂಥ ಒಂದು 10 ಗಂಟೆ ಟೈಮಲ್ಲಿ ನಾನು ಮಾಡಿದ್ದು ಲೇಟ್ ಆಗಿಬಿಟ್ಟಿತ್ತು. ಆ ಟೈಮಲ್ಲಿ ಎಲ್ಲಿಂದ ತರ್ತಾರೋ ಗೊತ್ತಿಲ್ಲ ಗುರು, ಒಟ್ಟಿನಲ್ಲಿ ನನಗೂ ಎಲ್ಲಿಂದ ತೊಗೊಂಬರ್ತಾರೆ ಅಂತ ಗೊತ್ತಿಲ್ಲ. ಸೊ ಅವ್ರದ್ದೇ ಒಂದು ಬ್ರ್ಯಾಂಡ್ ಇರುತ್ತೆ. ಸೊ ಒಂದು ಪೇಪರ್ನ ಇಟ್ಟು ಅದ್ರ ಮೇಲೆಗಡೆ ನಾವು ತೊಗೊಂಡಿರೋ ಪ್ರಿಂಟೌಟ್ನ ಇಟ್ಟು, ಮತ್ತು ಅದ್ರ ಮೇಲೆ ಅವ್ರದ್ದು ಇನ್ನೊಂದು ಸೇಫ್ಟಿಗೆ ಇನ್ನೊಂದು ಪೇಪರ್ ಮುಚ್ಚಿ, ಅದನ್ನು ಎನ್ವಲಪ್ಪಲ್ಲಿ ಹಾಕಿ, ಅದಕ್ಕೆ ಫುಲ್ಲು ಸೇಫ್ಟಿ ಬ್ಯಾಂಡು, ಕಾನ್ಫಿಡೆನ್ಷಿಯಲ್ ಅಂತ ಫುಲ್ಲೆಲ್ಲ ಟೇಪಲ್ಲಿ ಹಾಕ್ಕೊಂಡು ತೊಗೊಂಬರ್ತಾರೆ ಗುರು. ಎಷ್ಟು ಸೇಫಾಗಿ ತೊಗೊಂಬಂದು ಕೊಟ್ಟರು ಅಂದರೆ ತುಂಬ ಇಷ್ಟ ಆಯಿತು ನನಗೆ. ಅದಕ್ಕೆ ವೀಡಿಯೋನ ಇನ್ನೂ ಮಾಡಲೇಬೇಕು ಗುರು, ಇದ್ರ ಬಗ್ಗೆ ನಾನು ವೀಡಿಯೋ ಅಂತ ನಾನು ಇಂಟ್ರೆಸ್ಟ್ ತೊಗೊಂಡು ವೀಡಿಯೋನ ಮಾಡ್ತಾ ಇರೋದು. ಸೊ ಎಲ್ಲರೂ ಕೂಡ ಶೇರ್ ಮಾಡಿ, ಯೂಸ್ ಆಗುತ್ತೆ. 44 ರೂಪಾಯಿಗೆ ನನಗೆ ಬರೀ 8 ನಿಮಿಷಕ್ಕೆ, ನಾನಿರೋದೆಲ್ಲೋ, ನನ್ನ ತಂಗಿ ಇರೋದು ಬೇರೆ ಊರಲ್ಲಿ. ಸೊ ಅಲ್ಲಿಗೆ ಇಲ್ಲಿಂದನೇ ಆರ್ಡ್ರ್ ಮಾಡಿದೆ. ಸೊ ಜಸ್ಟ್ 8 ನಿಮಿಷಕ್ಕೆ ಅವ್ರ ಮನೆಗೆ ಪ್ರಿಂಟು ಹೋಯಿತು, ಮತ್ತು ಕಾಲ್ ಮಾಡಿದ್ರು, ಹೋಗಿ ರಿಸೀವ್ ಕೂಡ ಮಾಡ್ಕೊಂಡ್ರಿ. ಆ ವಿಡಿಯೋ ಯಾವ ಥರ ಇದೆ ಅಂತ ನಿಮಗೆ ಹಾಕ್ತಾಯಿದ್ದೀನಿ ನೋಡಿ. ಎಲ್ಲರೂ ಕೂಡ ಇರೋ ಇನ್ಫಾರ್ಮೇಷನ್ನ ಶೇರ್ ಮಾಡಿ, ಯೂಸ್ ಆಗುತ್ತೆ. ಮೇನ್ ಸ್ಟೂಡೆಂಟ್ಸ್ಗೆ ಯೂಸ್ ಆಗುತ್ತೆ. ಯಾರೆಲ್ಲ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇರ್ತಾರೆ, ಏನಾದರೂ ಸಡನ್ನಾಗಿ ಮರ್ತೋಗ್ಬಿಟ್ರೆ, ನೀವು ಹಾಲ್ ಟಿಕೆಟ್ ತೊಗೊಳೋದು ಮರ್ತೋಗ್ಬಿಟ್ರಿ, ಅಥವಾ
ಫೋಟೋ ತೊಗೊಂಡೋಗೋದು ಮರ್ತೋಗ್ಬಿಟ್ರಿ ಅಥವಾ ಏನಾದರೂ ಡಾಕ್ಯುಮೆಂಟ್ ತೊಗೊಂಡೋಗೋದು ಮರ್ತೋಗ್ಬಿಟ್ರಿ, ನೀವು ಸಡನ್ನಾಗಿ ಪ್ರಿಂಟ್ ಬೇಕು ಅಂತಂದರೆ ಈ ಅಪ್ಲಿಕೇಶನ್ ತುಂಬಾ ಯೂಸ್ ಆಗುತ್ತೆ. ಮತ್ತೆ ಸಿಗ್ತೀನಿ ನಾನು ಮುಂದಿನ ವಿಡಿಯೋಗಳಲ್ಲಿ. ಟಾಟಾ, ಬೈ ಬಾಯ್. ಇಂಡಿಯಾಸ್ ಲಾಸ್ಟ್ ಮಿನಿಟ್ ಆ್ಯಪ್ ಏನು ಹೇಳಿ, ಬ್ಲಿಂಕಿಟ್.